ಲೆಕ್ಕ ಪರಿಶೋಧಕರ ಸಮ್ಮೇಳನ ಐಸಿಎನ ಎಸ್ಆರ್ಸಿಯ ಬೆಂಗಳೂರು ಶಾಖೆ ಆಯೋಜಿಸಿದ್ದ 20ನೇ ಕರ್ನಾಟಕ ರಾಜ್ಯ ಮಟ್ಟದ ಚಾರ್ಟರ್ಡ್ ಅಕೌಂಟೆಂಟ್ಗಳ ಸಮ್ಮೇಳನವು ಬೆಂಗಳೂರಿನ ಪ್ರಿನ್ಸೆಸ್ ಶ್ರೈನ್ ಪ್ಯಾಲೇಸ್ ಮೈದಾನದಲ್ಲಿ ಮುಕ್ತಾಯಗೊಂಡಿತು. ಐಸಿಎನ ಎಸ್ಆರ್ಸಿಯ ಬೆಂಗಳೂರು ಶಾಖೆ ಆಯೋಜಿಸಿದ್ದ 20ನೇ ಕರ್ನಾಟಕ ರಾಜ್ಯ ಮಟ್ಟದ ಚಾರ್ಟರ್ಡ್ ಅಕೌಂಟೆಂಟ್ಗಳ ಸಮ್ಮೇಳನವು ಬೆಂಗಳೂರಿನ ಪ್ರಿನ್ಸೆಸ್ ಶ್ರೈನ್ ಪ್ಯಾಲೇಸ್ ಮೈದಾನದಲ್ಲಿ ಮುಕ್ತಾಯಗೊಂಡಿತು. 2000ಕ್ಕೂ ಹೆಚ್ಚು ಹಣಕಾಸು ವೃತ್ತಿಪರರು, ಉದ್ಯಮ ಮುಖಂಡರು, ಶಿಕ್ಷಣ ತಜ್ಞರು ಮತ್ತು ಚಿಂತನಾ ನಾಯಕರನ್ನು ಒಟ್ಟುಗೂಡಿಸಿದ 2 ದಿನಗಳ ಜ್ಞಾನೋತ್ಸವವು ಸಿಎ ಭ್ರಾತೃತ್ವದ ಚೈತನ್ಯ ಮತ್ತು ಬೌದ್ಧಿಕ ಶಕ್ತಿಯನ್ನು ಎತ್ತಿ ತೋರಿಸಿತು. ಈ ಕಾರ್ಯಕ್ರಮವನ್ನು ಸಿಎ ಅಧ್ಯಕ್ಷ ಸಿಎ ಚರಣ್ಜೋತ್ ಸಿಂಗ್ ನಂದಾ, ಸಿಎ ಅಧ್ಯಕ್ಷ ಪ್ರಸನ್ನ ಕುಮಾರ್, ಸಿಎ ಉಪಾಧ್ಯಕ್ಷ ಮಂಜುನಾಥ್ ಎಂ. ಹಳ್ಳೂರ್, ಎಸ್ಐಆರ್ಸಿ ಬೆಂಗಳೂರಿನ ಅಧ್ಯಕ್ಷರು, ಹಿಂದಿನ ಅಧ್ಯಕ್ಷರು ಸಿಎ ಬಿ. ಪಿ. ರಾವ್ ಮತ್ತು ಸಿಎ ಕೆ. ರಘು ಮತ್ತು ಇತರ ಗಣ್ಯ ಪದಾಧಿಕಾರಿಗಳು ಸಾಕ್ಷಿಯಾದರು. ಉದ್ಘಾಟನಾ ಅಧಿವೇಶನದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಯಿತು. ಬೆಂಗಳೂರಿನ ಆದಾಯ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿಯ ಉಪಾಧ್ಯಕ್ಷ ಮಹರ್ಷಿ ಪ್ರಶಾಂತ್ ಕುಮಾರ್ 2 ದಿನಗಳ ಶಕ್ತಿಯುತ ಚರ್ಚೆಗಳಿಗೆ ವೇದಿಕೆ ಕಲ್ಪಿಸಿದರು. ಆದಾಯ ತೆರಿಗೆ ಕಾಯ್ದೆಯಡಿಯಲ್ಲಿ ಹುಡುಕಾಟ ಮತ್ತು ನಿರ್ಬಂಧ ಮೌಲ್ಯಮಾಪನ, ಡೇಟಾ ಗೌಪ್ಯತೆ ಸವಾಲುಗಳು, ಜಿಎಸ್ಟಿ ಮೇಲ್ಮನವಿ ಮತ್ತು ಶಾಸನಬದ್ಧ ಲೆಕ್ಕಪರಿಶೋಧನಾ ಶ್ರೇಷ್ಠತೆ ಮುಂತಾದ ವಿಷಯಗಳೊಂದಿಗೆ ಸಮ್ಮೇಳನವು ವಿಕಸನಗೊಳ್ಳುತ್ತಿರುವ ಹಣಕಾಸು ಮತ್ತು ನಿಯಂತ್ರಕ ಭೂದೃಶ್ಯದ ಬಗ್ಗೆ ಸಾಟಿಯಿಲ್ಲದ ಒಳನೋಟಗಳನ್ನು ನೀಡಿತು. The Institute of Chartered Accountants of India was set up an Act of Parliament way back on 1st July 1949. Since then, we are emphasizing on professional education, on continuing professional education. Today's conference is one of them. With over 1,700 members registered, we have discussions on various topics ranging from income tax, GST, technology, compliance, system audits and so on. The basic purpose is to update the technical skills of members so that they are able to effectively add value and move ahead to create an environment where the country progresses at the highest level. 29 ಮತ್ತು 30 ಆಗಸ್ಟ್ 2025ನೇ ಈ 2 ದಿವಸ 20ನೇ ಕರ್ನಾಟಕ ಸ್ಟೇಟ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕಾನ್ಫರೆನ್ಸ್ ಆಗಿದೆ. ಗೇಟ್ ನಂಬರ್ 9 ಪ್ರಿನ್ಸೆಸ್ ಶ್ರೈನಲ್ಲಿ 2 ದಿವಸನೂ GST ಮತ್ತು ಇನ್ಕಮ್ ಟ್ಯಾಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಥರ ಎಲ್ಲ ಸಬ್ಜೆಕ್ಟ್ ಮೇಲೆ ಡಿಸ್ಕಷನ್ಸ್ ಆಗಿದೆ. ದಿನೇಶ್ ಗುಂಡೂರಾವ್ ಸರ್ ಬಂದಿದ್ದರು ಮತ್ತು ನಮ್ಮ ಪ್ರೆಸಿಡೆಂಟ್ ಆಫ್ ICAI, ಪಾಸ್ಟ್ ಪ್ರೆಸಿಡೆಂಟ್ಸ್ ಆಫ್ ICAI ಎಲ್ಲ ಬಂದು ಒಳ್ಳೊಳ್ಳೆ ಸ್ಪೀಕರ್ಸ್ ಫ್ರಮ್ ಅಕ್ರಾಸ್ ಇಂಡಿಯಾ ಎಲ್ಲ ಬಂದು ಈ ಕಾನ್ಫರೆನ್ಸ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ದಟ್ಸ್ ಆಲ್. ಮೈ ನೇಮ್ ಇಸ್ ಮಂಜುನಾಥ್ ಎಂ. ಹಳ್ಳೂರ್, ಚೇರ್ಮನ್ ಆಫ್ ಬ್ಯಾಂಗ್ಳೂರ್ ಬ್ರಾಂಚ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ, ನಾಡಿನ ಎಲ್ಲ ಜನತೆಗೂ ನಮಸ್ಕಾರ. ಬಂದಂತಹ ಎಲ್ಲ ಸನ್ನದು ಲೆಕ್ಕ ಪರಿಶೋಧಕರಿಗೂ ಧನ್ಯವಾದಗಳು. ಇದರೊಂದಿಗೆ ಇಂದಿನ ಈ ದಿನ 2ನೇ ದಿನ ಆಗಿದ್ದು 29, 30 2 ದಿನಗಳ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ವಿ. ದೇಶದ ಸಮಸ್ತ ಆರ್ಥಿಕ ವ್ಯವಸ್ಥೆ ಹಾಗೂ ಕರಗಳ ವ್ಯವಸ್ಥೆಗಳನ್ನು ಇಲ್ಲಿ ಅನುಮೋದನೆ ಮಾಡಿದ್ದು ಆಗಿದೆ ಹಾಗೂ ಇದರ ಬಗ್ಗೆ ಚರ್ಚೆನೂ ಆಗಿದೆ. ಸುಮಾರು ಹೆಸರಾಂತ ವಕ್ತಾರರು ಬಂದು ಇಲ್ಲಿ ತಮ್ಮ ವಾಕ್ಯವನ್ನು ಹೇಳಿದ್ದಾರೆ. ಸರ್ಕಾರಗಳು ಏನು ಮಾಡಬೇಕು, ಸರ್ಕಾರದಂತಹ ನಾವುಗಳಾದಂಥ ಸನ್ನದು ಲೆಕ್ಕ ಪರಿಶೋಧಕರು ಹೇಗಿರಬೇಕು, ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. 2 ದಿವಸದ ಈ ಕಾರ್ಯಾಗಾರ ಬಹಳ ಸಫಲತೆಯಿಂದ ಹೋಗಿದೆ ಹಾಗೂ ನಮ್ಮ ರಾಷ್ಟ್ರದ ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಅದರ ಅಧ್ಯಕ್ಷರಾದಂತಹ ಶ್ರೀ ಚರಣ್ಜೋತ್ ಸಿಂಗ್ ನಂದಾ ಅವರು ಬಂದಿದ್ದರು ಹಾಗೂ ರಾಜ್ಯದ ಹೆಲ್ತ್ ಮಿನಿಸ್ಟರ್ ಆದಂತಹ ಶ್ರೀಮಾನ್ ಗುಂಡೂರಾವ್ ಅವರು ಬಂದಿದ್ದರು. ತಾವು ತಮ್ಮಗಳ ಪರಿಚಯವನ್ನು ಕೊಟ್ಟು ಹಾಗೂ ತಮ್ಮ ಹಿತನುಡಿಗಳನ್ನು ಹೇಳಿದ್ದಾರೆ. ಹಾಗೂ ಇಂದು ಮುಂಜಾನೆ ಈ 30ನೇ ತಾರೀಕಿನಂತೂ ಪರಮ ಪೂಜ್ಯರಾದಂತಹ ಶ್ರೀ ಗವಿಸಿದ್ದೇಶ್ವರ ಸಂಸ್ಥಾನ ಮಠದ ಮಹಾಸ್ವಾಮಿಗಳಂಥ ಗವಿಸಿದ್ದೇಶ್ವರ ಸ್ವಾಮಿಗಳು ತಾವು ತಮ್ಮ ಪ್ರವಚನವನ್ನು ಕೊಟ್ಟು ತಮ್ಮ ಜನಗಳಿಗೆ ಹಾಗೂ ನಮ್ಮಂಥ ಚಾರ್ಟರ್ಡ್ ಅಕೌಂಟೆಂಟ್ಗಳಿಗೆ ಏನು ಮಾಡಬೇಕು, ಹೇಗಿರಬೇಕು ಅಂತ ತಮ್ಮ ನುಡಿಮುತ್ತುಗಳನ್ನು ಸಾರಿದ್ದಾರೆ. ಇದರೊಂದಿಗೆ ಈ 2 ದಿವಸದ ಕಾರ್ಯಕ್ರಮ ಮುಗಿದಿದೆ. ಧನ್ಯವಾದಗಳು. ಸಮ್ಮೇಳನವನ್ನು ಮುಗಿದಿದೆ. ಧನ್ಯವಾದಗಳು. It gives me great pleasure to be here on the occasion of the 28th Karnataka State Level Chartered Accountants Conference that is being conducted. We have on the dais
the President of ICA, I, Shri Charanjot Singh Nandaji, and the past President of ICAI, Shri P.P. Rao, the Chairman of the Bangalore chapter, Manjunath Alur, and all the other dignitaries on the dais, members of the association, and all dear chartered accountant friends. It is really a very wonderful occasion, and there always used to be a joke that used to say about chartered accountants. What is the difference between a lawyer and a chartered accountant? And they say chartered accountant is a boring person. But after listening to Venkat Ramani speak and our President speak, I think you are the most interesting people that we can find. I did not understand what Mr. Venkat Ramani was saying, but it sounded very interesting. So even if a boring subject can be made so interesting, I think that's a reflection of his personality also. So it is a really wonderful thing. And like how everybody has already said, this is a very important profession, and it is a backbone for the country also. Good professionals are needed in every sector, and good establishment and good institutions are needed in every sector. And whether it is a profession of being a lawyer or a doctor or a chartered accountant or any other profession, we need good people there, and people who are always enhancing the profession, improving the profession, making the profession grow. That becomes important because everything has to improve. As long as we are always improving and not stagnating, that makes a big difference. And that includes also for politicians, but I don't know whether they're improving or whether we are stagnating. We may be even going the other way also. So anyway, so that is very important, that we build our institutions, build the capabilities, and keep it on par with what is happening on the globe. Global standards are being maintained. And I'm very happy to say that today India, in all sectors if you look at it, we are able to compete with the global standards. And that also goes for chartered accountants. We are able to compete with the... I used to meet so many builders, and there a lot of construction is going on. So the biggest, now one of the biggest occupier of office space are all these global capability centers. They are taking huge office space and setting up their center. So that shows that how we can become really a major supplier of services to the world. And that is